KPSC 2024ನೇ ಇಸ್ವಿಯಲ್ಲಿ ಏನದಂದ್ರೆ ಪಿ ಡಿ ಎಕ್ಸಾಮ್ಗಳನ್ನು ಅವ್ರು ಕಂಡಕ್ಟ್ ಮಾಡಿದ್ರು, ರಿಕ್ರೂಟ್ಮೆಂಟ್ ಮಾಡಿದ್ರು ಸರ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ KPSC 2024ನೇ ಇಸ್ವಿಯಲ್ಲಿ ಏನದಂದ್ರೆ ಪಿ ಡಿ ಎಕ್ಸಾಮ್ಗಳನ್ನು ಅವ್ರು ಕಂಡಕ್ಟ್ ಮಾಡಿದ್ರು, ರಿಕ್ರೂಟ್ಮೆಂಟ್ ಮಾಡಿದ್ರು ಸರ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮನ್ನು ನಡೆಸಬೇಕಾಗಿತ್ತು, ನಡೆಸ್ತಾ ಇದ್ರೆ ಯಥಾ ಪ್ರಕಾರವಾಗಿ. ಅದ್ರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಅಂದ್ರೆ ಸಂಪೂರ್ಣ ನಮಗೆ ದೋಷ ಕಂಡು ಬಂದು ಸರ್. ನಾವು ಕರೆಕ್ಟ್ 10 ಗಂಟೆಗೆ ಎಕ್ಸಾಮ್ ಹಾಲಿಗೆ ನಾವು ಬಂದಿದ್ವಿ. ನಾವು ಕೂತ್ಕೊಂಡಿದ್ದು ಯಥಾ ಪ್ರಕಾರ ಎಕ್ಸಾಮ್ ನಡೆದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಫಸ್ಟ್ ತೊಂದರೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್. ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಓಪನ್ ಆಗಿದ್ದು ಸರ್. ಅವು ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದು ಮೊದಲನೇ ದೋಷ. ಎರಡನೇ ದೋಷ ಏನಂದರೆ ಮತ್ತು ಒಂದು ರೂಮಲ್ಲಿ 24 ಜನ ವಿದ್ಯಾರ್ಥಿಗಳಿದ್ದರು ಸರ್. ಕ್ವಶನ್ ಪೇಪರ್ ಎಷ್ಟಿರಬೇಕು? 24 ಇರಬೇಕು. ಆದರೆ ಅಲ್ಲಿ ಇದ್ದಿರ್ತಕ್ಕಂಥದ್ದು ಎಷ್ಟು? 12 ಮಾತ್ರ. ಮತ್ತೆ ತಿರ್ಗಿ ಆ ಕ್ವಶನ್ ಪೇಪರ್ಗಳನ್ನ ಮೇಲಿಂದ ಕೆಳಗಿನ ಮೇಲ್ಗಡೆ ಶಫಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಗೊಂದಲ ಆಯಿತು. ಮೂರನೇ ದೋಷ ಒಂದೇ ಒಂದು ಚಿಕ್ಕ ಬೆಂಚ್ನಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡಿದ್ದಾರೆ ಸರ್. ಅದನ್ನು ನೀವು ಹೋಗಿ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಕೂತೊಂದು OMR ಸೀಟ್ ಇಲ್ಲಿ ಕೂತನಿಗೆ ಕಾಣಿಸ್ತದೆ, ಇಲ್ಲಿ ಕೂತೊಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಕಾಣ್ತದೆ. ಇದು ಯಾವ ಹಂತದ KPSC ಸಿಸ್ಟಮ್ ನಡೆಸ್ತಾ ಇದೆ? ಆ್ಯಕ್ಚುಲಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ಓದ್ತಾ ಇರ್ತೀವಿ. ಇದು ಯಾವ ಹಂತದ ಒಂದು ಸಂವಿಧಾನಾತ್ಮಕವಾಗಿ ಇಲ್ಲಿ ಗೌರವ ಸಿಗ್ತದೆ? KPSC ತನ್ನ ಇಡೀ ಮಾನ ಮರ್ಯಾದೆ ಎಲ್ಲ ಕಳ್ಕೊತಾ ಇದೆ. ಎಷ್ಟು ಸರ್? ಒಂದು ಎಕ್ಸಾಮ್ ಓಕೆ, 2 ಎಕ್ಸಾಮ್ ಓಕೆ, ಎಲ್ಲೋ ತಪ್ತಾ ಇದೆ, ಹೋಗ್ತಾ ಇರ್ತೀವಿ. ದೊಡ್ಡ ಅಧಿಕಾರಿ ಹುದ್ದೆಗಳಿಗೂ ಈ ರೀತಿ ಆಗ್ತಾ ಇದೆ ಸರ್. ಇದು ತುಂಬ ನೊಂದಿರ್ತಕ್ಕಂಥ ಮನಸ್ಸುಗಳಿವೆ. ಸಂಪೂರ್ಣ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹಿಂದುಳಿದ ಅಪೋಸ್ ಮಾಡಿದಾಗ ಉನ್ನತ ಮಟ್ಟದ ಕಮಿಷನರ್ ಬಂದು ನಮಗೆ 3 4 ತಾಸು ಹೊರಗಡೆ ಬೀಳಲಿಲ್ಲ. ಕಮಿಷನರ್ ಸರ್ ಬಂದಿದ್ದು ನಾವು ಜಿಲ್ಲಾಧಿಕಾರಿ ಬರಬೇಕಂತ, ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥದ್ದು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಬರಬೇಕಂತ ನಾವು ಕೂಗಾಗ್ದಾಗ ಇದೇ ರೀತಿನೂ ನೋಡ್ತಾ ಇದ್ದಿರಲ್ಲ, ಇದೇ ರೀತಿ ಕ್ಲೋಸ್ ಇತ್ತು ಸರ್. ಅದು ಇದು ನೋಡಿದಾಗ ಇತಿಹಾಸ ಒಂದು ನಮ್ಗೆ ಏನಾಗಬೇಕು ಬಂದು ಜಲಿಯನ್ವಾಲಾ ಹತ್ಯಾಕಾಂಡದ ಹೆಂಗೆ ಹಿಡ್ಕೊಂಡು ಕೂಟಿರ್ತಾನೆ ಜನರಲ್ ಡಯರ್, ಆ ಥರ ನಮ್ಗೆ ಆಯ್ತು ಸರ್. ಇವತ್ತು ಕುಡ್ಲಿಕ್ಕೆ ನೀರಿಲ್ಲ, ಊಟ ಮಾಡ್ಲಿಕ್ಕೆ ಏನಿಲ್ಲ, ಬಿಸಿಲಲ್ಲಿ ಅದೇ ರೀತಿ ನಿಂತು ಅವ್ರು ಬರ್ತಾರೆ, SP ಅವ್ರು ಬರ್ತಾರೆ, ಕಮಿಷನರ್ ಅವ್ರು ಬರ್ತಾರೆ, ಎಲ್ಲ ಬರ್ತಾರೆ. ಸುಮ್ಮನೆ ಕೊಡು ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಅವರು ಹೇಳಿದ್ದು ಕೇವಲ ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕಿದ್ದೀವಿ, ಜಿಲ್ಲಾಧಿಕಾರಿ ಬರ್ತಾರೆ, ತಡ್ಕೊಳ್ಳಿ ಕಾದಿದ್ವಿ. ಎಷ್ಟು ಗಂಟೆ ಕಾಡ್ಬೇಕು ಸರ್? ಎಕ್ಸಾಮು ಮೊದಲನೇ ಹಂತದ ಎಕ್ಸಾಮ್ ಬರೆದಿಲ್ಲ ಯಾವುದೇ ವಿದ್ಯಾರ್ಥಿಗಳು. ಮೊದಲನೇ ಹಂತದ ಪರೀಕ್ಷೆಗಳು ಈ ಗುಡ್ ಶಫರ್ಡ್ ಸ್ಕೂಲ್ನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಬರೆದಿಲ್ಲ. ಎರಡನೇ ಎಕ್ಸಾಮ್ ನಾವು ಬರಲಿಕ್ಕೂ ಹೋಗ್ತಾ ಇರಲಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಇದೆ, ಕೆಲವು ವಿದ್ಯಾರ್ಥಿಗಳು ಮನಸ್ಸೊತ್ತು ಏನಾದರೂ ನೋಡೋಣಪ್ಪ ಬರೋಣ ಅಂತ ಏನಾಗಿದೆ ಅಂದ್ರೆ ಕೆಲವೊಬ್ಬರು ಹೋಗಿದ್ದಾರೆ, ಬಹುತೇಕ ಹೊರಗಡೆ ಇದ್ದಾರೆ. ಇದು ತೊಂದರೆ ನಡೀತಾ ಇದೆ ಸರ್. ನಾವು ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಏನಾದರೂ ಒಂದು ಫೈನಲ್ ಸೊಲ್ಯೂಷನ್ ಹುಡುಕ್ರಿ. ನೀವು ಏನಾದರೂ ಒಂದು ಫೈನಲ್ ಸೊಲ್ಯೂಷನ್ ಮಾಡಿರಿ. ನೀವು ಎಷ್ಟು ಕ್ವಶನ್ ಪೇಪರ್ ಟಫ್ ತೆಗಿತೀರಿ ಒಪ್ಕೋತೀವಿ ನಾವು. ನೀವು ಕ್ವಶನ್ ಪೇಪರ್ ಹೆಂಗೂ ತೆಗಿರಿ, ಈ ಸಬ್ಜೆಕ್ಟ್ಲಿಂದ ತೆಗಿಲ್ಲ, ಬೇರೆ ಸಬ್ಜೆಕ್ಟಿಂದ ಹಾಕಿರಿ, ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ಸರ್. ಕ್ವಶನ್ ಪೇಪರ್ ಸಂಪೂರ್ಣ ಲೀಕ್ ಆಗಿದೆ, ಅನ್ಶೀಲ್ಡ್ ಇತ್ತು ಸರ್. ಅದನ್ನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಅನ್ಶೀಲ್ಡ್ ಇತ್ತು. ಮತ್ತು ಈ ಸೆಂಟರ್ ಏನಿದೆ ಅಂದರೆ ಸಂಪೂರ್ಣ ಅಸುರಕ್ಷಿತವಾಗಿರ್ತಕ್ಕಂಥ ಸೆಂಟರ್ ಸರ್ ಇದು. ನೀವು ಒಳಗಡೆ ಬೆಂಚ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಒಂದು ಬೆಂಚಲ್ಲಿ ವಿದ್ಯಾರ್ಥಿಗಳು ಹೆಂಗೆ ಕೂಡ್ಲಿಕ್ಕೆ ಸಾಧ್ಯ ಇದೆ ಸರ್. ನಾವು ಸುಮಾರು 8 ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ನಂದು FDA ಬರ್ದೆ, SDA ಬರ್ದೆ, ಆಮೇಲೆ ಸಂಬಂಧಪಟ್ಟಂಥ KS ಬರ್ದೆ ಸರ್. ಅದನ್ನು ಕೂಡ ಅವ್ಯವಹಾರ ಆಗೋಯ್ತು. ಅದು ಕೂಡ ಎಕ್ಸಾಮ್ಗೆ ಮುಖ್ಯಮಂತ್ರಿ ಅವರು ಅದಕ್ಕೆ ಆದೇಶ ಮಾಡಿದ್ದಾರೆ. ಇದು ಕೂಡ ಸರ್ ನಮಗೇನಿಲ್ಲ ಸರ್. ಇದು KPSC ನಾವು ಪದೇ ರಿಕ್ವೆಸ್ಟ್ ಮಾಡಿದಿಷ್ಟೇ, ಒಂದು ಫೈನಲ್ ಸೊಲ್ಯೂಷನ್ ಹುಡುಕಬೇಕು ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ. ಮತ್ತು ಈ ಸದ್ಯ PD ಎಕ್ಸಾಮ್ ಏನಾಗಿದೆ ಮರು ಎಕ್ಸಾಮ್ ಆಗಬೇಕು. ನನ್ನ ಹೆಸರು ರೋಹಿತ್ ಅಂತ, ಬೀದರ್ ಜಿಲ್ಲೆ ಫತ್ತೇಪುರ ಗ್ರಾಮದವ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ನಾವು ಬಸವ ಕಲ್ಯಾಣದಿಂದ ಬಂದೆವು. ಸುಮಾರು 4 ವರ್ಷದಿಂದ ನಾನು PDO ಆಗಬೇಕಂತ ಭಾಳಷ್ಟು ಇಷ್ಟಪಟ್ಟು ಓದಿದ್ದೆ. ಆದರೆ ಇಲ್ಲಿ ಬಂದಾಗ ನೋಡಿದೆ, ನಾವು ಚೆನ್ನಾಗಿ OMR ಶೀಟ್ ಕೊಟ್ಟರು. ಅದು 5 ನಿಮಿಷ ಇರುವಾಗ OMR ಶೀಟ್ ಕೊಟ್ಟರು. ನಾವು ಅಂದೇವು ರೂಮ್ ಸೂಪರ್ವೈಸರ್ ಅವ್ರಿಗೆ ಅಂದ್ವಿ, ನಮ್ಗೆ ಟೈಮ್ ಆಗ್ತಾಯಿದೆ, ಯಾಕಂದ್ರೆ 90 ಮಿನಿಟ್ ಇರುತ್ತೆ, 1.5 ತಾಸು ಇರುತ್ತೆ GK ಪೇಪರು, ಅದರಿಂದ ಬೇಕು ಕೊಡ್ರಿ ಅಂತಂದೇವು. 5 ಬರ್ತದೆ ಅಂತೇಳಿ 20 ನಿಮಿಷ ಟೈಮ್ ಮಾಡಿ ಕೊಟ್ಟರು. ಆದರೂ ಕೂಡ ಅವು ಒಂದು ರೂಮಿನಲ್ಲಿ ಎಷ್ಟು 24 ಜನರಿಗೆ 24 ಪೇಪರ್ ಬರಬೇಕಾಗಿತ್ತು ಸರ್. ಆದರೆ 12 ಪೇಪರ್ ಇದ್ದವು. ಅದರಲ್ಲಿ 12 ಪೇಪರ್ ಇದ್ದವು. ಮತ್ತು ನಮ್ಮ ಸಿಗ್ನೇಚರು ತೊಗೊಂಡಿಲ್ಲ ಸರ್. ಅವರು ಸಿಗ್ನೇಚರು ತೊಗೊಂಡಿಲ್ಲ, ಯಾಕಂದರೆ ಪೇಪರು ಅದು ಬಂಡಲ್ ಹೊಡೆಯುವಾಗ ಸಿಗ್ನೇಚರ್ ತೊಗೋತಾರೆ, ಆ ಪೇಪರ್ ಹೊಡೆಯುವಾಗ ಅದನ್ನು ತೊಗೊಂಡಿಲ್ಲ. ಅವಸರನಲ್ಲಿ ಕೊಟ್ಟಿದ್ರು. ಆದರೂ ಮತ್ತು ಮ್ಯಾಚ್ ಆಗ್ತಾಯಿದ್ದಿಲ್ಲ ಸರ್. OMR ಮತ್ತು ಆ ಕ್ವಶನ್ ಪೇಪರ್ ಮ್ಯಾಚ್ ಆಗ್ತಾ ಇದ್ದಿಲ್ಲ. ಯಾಕಂದರೆ ಮೊದಲು ಹೆಂಗಿರ್ತಿತ್ತು KPSC ಅಂತಂದರೆ ನಮ್ಮ ಕ್ವಶನ್ ಪೇಪರ್ ಏನು ಬುಕ್ಲೆಟ್ ನಂಬರ್ ಇರ್ತಿಲ್ಲ ಸರ್, ಅದೇ ನಂಬರ್ OMR ನಂಬರ್ ಇರ್ತಿತ್ತು. ಆದರೆ ಇಲ್ಲಿ ನಂಬರ್ ಮ್ಯಾಚ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಯಾಕೋ ಪ್ರಾಬ್ಲಮ್ ಆಗಿದೆ ಸರ್ ಅಂದಾಗ ಎಲ್ಲ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಈ ಪರೀಕ್ಷೆನೇ ಬಹಿಷ್ಕಾರ ಮಾಡಿದರು. ಅದರ ಜೊತೆ ಪೇಪರ್ ಅನ್ಸೀಲ್ಡ್ ಇತ್ತು ಸರ್, ಅಂದರೆ ಸೀಲ್ಡ್ ಇರಲಿಲ್ಲ. ರೂಮ್ ನಂಬರ್ 2ನಲ್ಲಿ ಸೀಲ್ಡ್ ಇರಲಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್. ಹೀಗಾಗಿ ಇದು ತೊಂದರೆ ಆಗಿದೆ ಸರ್. ನಾವು ಸೆಕೆಂಡ್ ಪೇಪರ್ ಅಟೆಂಡ್ ಮಾಡಲ್ಲ ಸರ್. ಉಪಯೋಗ ಇಲ್ಲ ಸರ್. 2 ಪೇಪರ್ ಬರೆದಾಗ ಮಾತ್ರ PDO ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಈಗ ಒಂದು ಪೇಪರ್ ಬರೆದು ಇದು ಒಂದು ಪೇಪರ್ ಬಿಟ್ಟು 2ನೇ ಪೇಪರ್ ಬರೆದ್ರೆ ಅವಕಾಶನೇ ಇಲ್ಲ. ಈಗ ಕಡ್ಡಾಯ ಕನ್ನಡ ಪತ್ರಿಕೆನೇ ಬರಲಿಲ್ಲ ಅಂದರೆ ನಮ್ಗೆ ಅವಕಾಶ ಇರಲ್ಲ ಸರ್. ಕಡ್ಡಾಯ ಕನ್ನಡ ನೀನು ಬರೆದಿದ್ದೀವಿ, ಅದು ಚೆನ್ನಾಗಿ ಬರೆದಿದ್ದೀವಿ. ಆದರೆ ಈಗ ಫಸ್ಟ್ ಪೇಪರೇ ಬರೆದಿಲ್ಲ ಅಂತಂದ್ರೆ ಸೆಕೆಂಡ್ ಪೇಪರ್ ತೊಗೊಂಡು ಉಪಯೋಗ ಏನದ ಸರ್? ಬೆಳಗ್ಗೆ ಅದು GK ಪೇಪರ್ ಇತ್ತು ಸರ್. ಈಗ ಕಮ್ಯುನಿಕೇಷನ್ ಪೇಪರ್ ಇದೆ ಸರ್. ಕಮ್ಯುನಿಕೇಷನಲ್ಲಿ ಕಂಪ್ಯೂಟ್ರು, ಇಂಗ್ಲೀಷು, ಕನ್ನಡ ಇರುತ್ತೆ ಸರ್. ಅವು ಚೆನ್ನಾಗಿ ಪ್ರಿಪ್ರೇಷನ್ ಆಗಿದ್ದೀವಿ ಸರ್. ಆದರೆ ಒಂದು ಪೇಪರ್ ಬರೆದ್ರೆ ವ್ಯಾಲಿಡ್ ಆಗಲ್ಲ ಸರ್. ಅದಕ್ಕೆ ದಯವಿಟ್ಟು ಹೇಳ್ತಾಯಿದ್ದು ಮರುಪರೀಕ್ಷೆ ಆಗಬೇಕು. ದಯವಿಟ್ಟು
ನಾವು ಎಲ್ಲರಲ್ಲಿ ಮಾನ್ಯ ಮಂತ್ರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ ಏನಂತಂದರೆ ಇದು ಮರುಪರೀಕ್ಷೆ ಆಗಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತ ನಾನು ಬಯಸ್ತೀನಿ ಸರ್. ಧನ್ಯವಾದಗಳು. ಶಿವಕುಮಾರ್ ಸರ್. KPSC 2024ನೇ ಇಸ್ವಿಯಲ್ಲಿ ಏನದಂದ್ರೆ PDO ಎಕ್ಸಾಮ್ಗಳನ್ನು ಅವ್ರು ಕಂಡಕ್ಟ್ ಮಾಡಿದ್ರು, ರಿಕ್ರೂಟ್ಮೆಂಟ್ ಮಾಡಿದ್ರು ಸರ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ KPSC 2024ನೇ ಇಸ್ವಿಯಲ್ಲಿ ಏನದಂದ್ರೆ PDO ಎಕ್ಸಾಮ್ಗಳನ್ನು ಅವ್ರು ಕಂಡಕ್ಟ್ ಮಾಡಿದ್ರು, ರಿಕ್ರೂಟ್ಮೆಂಟ್ ಮಾಡಿದ್ರು ಸರ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮನ್ನು ನಡೆಸಬೇಕಾಗಿತ್ತು, ನಡೆಸ್ತಾ ಇದ್ರೆ ಯಥಾ ಪ್ರಕಾರವಾಗಿ. ಅದರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಅಂದ್ರೆ ಸಂಪೂರ್ಣ ನಮಗೆ ದೋಷ ಕಂಡು ಬಂದು ಸರ್. ನಾವು ಕರೆಕ್ಟ್ 10 ಗಂಟೆಗೆ ಎಕ್ಸಾಮ್ ಹಾಲಿಗೆ ನಾವು ಬಂದಿದ್ವಿ. ನಾವು ಕೂತ್ಕೊಂಡಿದ್ದು ಯಥಾ ಪ್ರಕಾರ ಎಕ್ಸಾಮ್ ನಡೆದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಫಸ್ಟ್ ತೊಂದರೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್. ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನಂದರೆ ಓಪನ್ ಆಗಿದ್ದು ಸರ್. ಅವು ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದು ಮೊದಲನೇ ದೋಷ. ಎರಡನೇ ದೋಷ ಏನಂದರೆ ಮತ್ತು ಒಂದು ರೂಮಲ್ಲಿ 24 ಜನ ವಿದ್ಯಾರ್ಥಿಗಳಿದ್ರು ಸರ್. ಕ್ವಶನ್ ಪೇಪರ್ ಎಷ್ಟಿರಬೇಕು? 24 ಇರಬೇಕು. ಆದರೆ ಅಲ್ಲಿ ಇದ್ದಿರ್ತಕ್ಕಂಥದ್ದು ಎಷ್ಟು? 12 ಮಾತ್ರ. ಮತ್ತೆ ತಿರ್ಗಿ ಆ ಕ್ವಶನ್ ಪೇಪರ್ಗಳನ್ನ ಮೇಲಿಂದ ಕೆಳಗಿನ ಮೇಲ್ಗಡೆ ಶಫಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಗೊಂದಲ ಆಯಿತು. ಮೂರನೇ ದೋಷದಿಂದ ಒಂದೇ ಒಂದು ಚಿಕ್ಕ ಬೆಂಚ್ನಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡಿದ್ದಾರೆ ಸರ್. ಅದನ್ನು ನೀವು ಹೋಗಿ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಕೂತೊಂದು OMR ಸೀಟ್ ಇಲ್ಲಿ ಕೂತನಿಗೆ ಕಾಣಿಸ್ತದೆ, ಇಲ್ಲಿ ಕೂತೊಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಗೆ ಕಾಣ್ತದೆ. ಇದು ಯಾವ ಹಂತದ KPSC ಸಿಸ್ಟಮ್ ನಡೆಸ್ತಾ ಇದೆ? ಆ್ಯಕ್ಚುಲಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ಓದ್ತಾ ಇರ್ತೀವಿ. ಇದು ಯಾವ ಹಂತದ ಒಂದು ಸಂವಿಧಾನಾತ್ಮಕವಾಗಿ ಇಲ್ಲಿ ಗೌರವ ಸಿಗ್ತದೆ? KPSC ತನ್ನ ಇಡೀ ಮಾನ ಮರ್ಯಾದೆ ಎಲ್ಲ ಕಳ್ಕೊತಾ ಇದೆ. ಎಷ್ಟು ಸರ್? ಒಂದು ಎಕ್ಸಾಮ್ ಓಕೆ, 2 ಎಕ್ಸಾಮ್ ಓಕೆ, ಎಲ್ಲೋ ತಪ್ತಾ ಇದೆ, ಹೋಗ್ತಾ ಇರ್ತೀವಿ. ದೊಡ್ಡ ಅಧಿಕಾರಿ ಹುದ್ದೆಗಳಿಗೂ ಈ ರೀತಿ ಆಗ್ತಾ ಇದೆ ಸರ್. ಇದು ತುಂಬ ನೊಂದಿರ್ತಕ್ಕಂಥ ಮನಸ್ಸುಗಳಿವೆ. ಸಂಪೂರ್ಣ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹಿಂದುಳಿದ ಅಪೋಸ್ ಮಾಡಿದಾಗ ಉನ್ನತ ಮಟ್ಟದ ಕಮಿಷನರ್ ಬಂದು ನಮಗೆ 3-4 ತಾಸು ಹೊರಗಡೆ ಬೀಳಲಿಲ್ಲ. ಕಮಿಷನರ್ ಸರ್ ಬಂದಿದ್ದು ನಾವು ಜಿಲ್ಲಾಧಿಕಾರಿ ಬರಬೇಕಂತ, ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥದ್ದು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಬರಬೇಕಂತ ನಾವು ಕೂಗಾಗ್ದಾಗ ಇದು ಇದೇ ರೀತಿ ನೀವು ನೋಡ್ತಾ ಇದ್ದಿರಲ್ಲ, ಇದೇ ರೀತಿ ಕ್ಲೋಸ್ ಇತ್ತು ಸರ್. ಅದು ಇದು ನೋಡಿದಾಗ ಇತಿಹಾಸ ಒಂದು ನಮ್ಗೆ ಏನಾಗಬೇಕು ಬಂದು ಜಲಿಯನವಾಲ ಬಾಗ್ ಹತ್ಯಾಕಾಂಡದ ಹೆಂಗೆ ಹಿಡ್ಕೊಂಡು ಕೂಟಿರ್ತಾನೆ ಜನರಲ್ ಡಯರ್, ಆ ಥರ ನಮ್ಗೆ ಆಯ್ತು ಸರ್. ಇವತ್ತು ಕುಡ್ಲಿಕ್ಕೆ ನೀರಿಲ್ಲ, ಊಟ ಮಾಡ್ಲಿಕ್ಕೆ ಏನಿಲ್ಲ, ಬಿಸಿಲಲ್ಲಿ ಅದೇ ರೀತಿ ನಿಂತು ಅವ್ರು ಬರ್ತಾರೆ, SP ಅವ್ರು ಬರ್ತಾರೆ, ಕಮಿಷನರ್ ಅವ್ರು ಬರ್ತಾರೆ, ಎಲ್ಲ ಬರ್ತಾರೆ, ಸುಮ್ಮನೆ ಕೂತ್ಕೊಂಡು ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಅವರು ಹೇಳಿದ್ದು ಕೇವಲ ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕಿದ್ದೀವಿ, ಜಿಲ್ಲಾಧಿಕಾರಿ ಬರ್ತಾರೆ, ತಡ್ಕೊಳ್ಳಿ ಕಾದಿದ್ವಿ. ಎಷ್ಟು ಗಂಟೆ ಕಾಡಬೇಕು ಸರ್? ಎಕ್ಸಾಮು ಮೊದಲನೇ ಹಂತದ ಎಕ್ಸಾಮ್ ಬರೆದಿಲ್ಲ ಯಾವುದೇ ವಿದ್ಯಾರ್ಥಿಗಳು. ಮೊದಲನೇ ಹಂತದ ಪರೀಕ್ಷೆಗಳು ಈ ಗುಡ್ ಶಫರ್ಡ್ ಸ್ಕೂಲ್ನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಬರೆದಿಲ್ಲ. ಎರಡನೇ ಎಕ್ಸಾಮ್ ನಾವು ಬರಲಿಕ್ಕೂ ಹೋಗ್ತಾ ಇರಲಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಇದೆ, ಕೆಲವು ವಿದ್ಯಾರ್ಥಿಗಳು ಮನಸ್ಸೊತ್ತು ಏನಾದ್ರು ನೋಡೋಣಪ್ಪ ಬರೋಣ ಅಂತ ಏನಾಗಿದೆ ಅಂದ್ರೆ ಕೆಲವೊಬ್ರು ಹೋಗಿದ್ದಾರೆ, ಬಹುತೇಕ ಹೊರಗಡೆ ಇದ್ದಾರೆ. ಇದು ತೊಂದರೆ ನಡೀತಾ ಇದೆ ಸರ್. ನಾವು ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಏನಾದರೂ ಒಂದು ಫೈನಲ್ ಸೊಲ್ಯೂಷನ್ ಹುಡುಕ್ರಿ. ನೀವು ಏನಾದರೂ ಒಂದು ಫೈನಲ್ ಸೊಲ್ಯೂಷನ್ ಮಾಡಿರಿ. ನೀವು ಎಷ್ಟು ಕ್ವಶನ್ ಪೇಪರ್ ಟಫ್ ತೆಗಿತೀರಿ ಒಪ್ಕೋತೀವಿ ನಾವು. ನೀವು ಕ್ವಶನ್ ಪೇಪರ್ ಹೆಂಗೂ ತೆಗಿರಿ, ಈ ಸಬ್ಜೆಕ್ಟ್ಲಿಂದ ತೆಗಿಲ್ಲ, ಬೇರೆ ಸಬ್ಜೆಕ್ಟಿಂದ ಹಾಕ್ರಿ, ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ಸರ್. ಕ್ವಶನ್ ಪೇಪರ್ ಸಂಪೂರ್ಣ ಲೀಕ್ ಆಗಿದೆ, ಅನ್ಶೀಲ್ಡ್ ಇತ್ತು ಸರ್. ಅದನ್ನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಅನ್ಶೀಲ್ಡ್ ಇತ್ತು. ಮತ್ತು ಈ ಸೆಂಟರ್ ಏನಿದೆ ಅಂದರೆ ಸಂಪೂರ್ಣ ಅಸುರಕ್ಷಿತವಾಗಿರ್ತಕ್ಕಂಥ ಸೆಂಟರ್ ಸರ್ ಇದು. ನೀವು ಒಳಗಡೆ ಬೆಂಚ್ಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಒಂದು ಬೆಂಚಲ್ಲಿ ವಿದ್ಯಾರ್ಥಿಗಳು ಹೆಂಗೆ ಕೂಡ್ಲಿಕ್ಕೆ ಸಾಧ್ಯ ಇದೆ ಸರ್. ನಾವು ಸುಮಾರು 8 ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನಂದು FDA ಬರ್ದೆ, SDA ಬರ್ದೆ, ಆಮೇಲೆ ಸಂಬಂಧಪಟ್ಟಂಥ KS ಬರ್ದೆ ಸರ್. ಅದನ್ನು ಕೂಡ ಅವ್ಯವಹಾರ ಆಗೋಯ್ತು. ಅದು ಕೂಡ ಎಕ್ಸಾಮ್ಗೆ ಮುಖ್ಯಮಂತ್ರಿ ಅವರು ಅದಕ್ಕೆ ಆದೇಶ ಮಾಡಿದ್ದಾರೆ. ಇದು ಕೂಡ ಸರ್ ನಮಗೇನಿಲ್ಲ ಸರ್. ಇದು KPSC ನಾವು ಪದೇ ರಿಕ್ವೆಸ್ಟ್ ಮಾಡಿದಿಷ್ಟೇ, ಒಂದು ಫೈನಲ್ ಸೊಲ್ಯೂಷನ್ ಹುಡುಕಬೇಕು ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ. ಮತ್ತು ಈ ಸದ್ಯ PDO ಎಕ್ಸಾಮ್ ಏನಾಗಿದೆ ಮರು ಎಕ್ಸಾಮ್ ಆಗಬೇಕು. ನನ್ನ ಹೆಸರು ರೋಹಿತ್ ಅಂತ, ಬೀದರ್ ಜಿಲ್ಲೆ ಫತ್ತೇಪುರ ಗ್ರಾಮದವು ಸರ್. ನಮಸ್ಕಾರ ಸರ್. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ನಾವು ಬಸವ ಕಲ್ಯಾಣದಿಂದ ಬಂದೆವು. ಸುಮಾರು 4 ವರ್ಷದಿಂದ ನಾನು PDO ಆಗಬೇಕಂತ ಭಾಳಷ್ಟು ಇಷ್ಟಪಟ್ಟು ಓದಿದ್ದೆ. ಆದರೆ ಇಲ್ಲಿ ಬಂದಾಗ ನೋಡಿದೆ, ನಾವು ಚೆನ್ನಾಗಿ OMR ಶೀಟ್ ಕೊಟ್ಟರು. ಅದು 5 ನಿಮಿಷ ಇರುವಾಗ OMR ಶೀಟ್ ಕೊಟ್ಟರು. ನಾವು ಅಂದೇವು ರೂಮ್ ಸೂಪರ್ವೈಸರ್ ಅವ್ರಿಗೆ ಅಂದ್ವಿ, ನಮ್ಗೆ ಟೈಮ್ ಆಗ್ತಾಯಿದೆ, ಯಾಕಂದ್ರೆ 90 ಮಿನಿಟ್ ಇರುತ್ತೆ, 1.5 ತಾಸು ಇರುತ್ತೆ GK ಪೇಪರು, ಅದರಿಂದ ಬೇಕು ಕೊಡ್ರಿ ಅಂತಂದೇವು. ಇದು ಬರ್ತದೆ ಅಂತೇಳಿ 20 ನಿಮಿಷ ಟೈಮ್ ಮಾಡಿ ಕೊಟ್ಟರು. ಆದರೂ ಕೂಡ ಅವು ಒಂದು ರೂಮಿನಲ್ಲಿ ಎಷ್ಟು 24 ಜನರಿಗೆ 24 ಪೇಪರ್ ಬರಬೇಕಾಗಿತ್ತು ಸರ್. ಆದರೆ 12 ಪೇಪರ್ ಇದ್ದವು, ಅದರಲ್ಲಿ 12 ಪೇಪರ್ ಇದ್ದವು. ಮತ್ತು ನಮ್ಮ ಸಿಗ್ನೇಚರು ತೊಗೊಂಡಿಲ್ಲ ಸರ್. ಅವರು ಸಿಗ್ನೇಚರು ತೊಗೊಂಡಿಲ್ಲ, ಯಾಕಂದರೆ ಪೇಪರು ಅದು ಬಂಡಲ್ ಹೊಡೆಯುವಾಗ ಸಿಗ್ನೇಚರ್ ತೊಗೋತಾರೆ, ಆ ಪೇಪರ್ ಹೊಡೆಯುವಾಗ ಅದನ್ನು ತೊಗೊಂಡಿಲ್ಲ. ಅವಸರನಲ್ಲಿ ಕೊಟ್ಟಿದ್ರು. ಆದರೂ ಮತ್ತು ಮ್ಯಾಚ್ ಆಗ್ತಾಯಿದ್ದಿಲ್ಲ ಸರ್. OMR ಮತ್ತು ಆ ಕ್ವಶನ್ ಪೇಪರ್ ಮ್ಯಾಚ್ ಆಗ್ತಾ ಇದ್ದಿಲ್ಲ. ಯಾಕಂದರೆ ಮೊದಲು ಹೆಂಗಿರ್ತಿತ್ತು KPSC ಅಂತಂದರೆ ನಮ್ಮ ಕ್ವಶನ್ ಪೇಪರ್ ಏನು ಬುಕ್ಲೆಟ್ ನಂಬರ್ ಇರ್ತಿಲ್ಲ ಸರ್, ಅದೇ ನಂಬರ್ OMR ನಂಬರ್ ಇರ್ತಿತ್ತು. ಆದರೆ ಇಲ್ಲಿ ನಂಬರ್ ಮ್ಯಾಚ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಯಾಕೋ ಪ್ರಾಬ್ಲಮ್ ಆಗಿದೆ ಸರ್ ಅಂದಾಗ ಎಲ್ಲ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಈ ಪರೀಕ್ಷೆನೇ ಬಹಿಷ್ಕಾರ ಮಾಡಿದರು. ಅದ್ರ ಜೊತೆ ಪೇಪರ್ ಅನ್ಸೀಲ್ಡ್ ಇತ್ತು ಸರ್, ಅಂದರೆ ಸೀಲ್ಡ್ ಇರಲಿಲ್ಲ. ಆ ರೂಮ್ ನಂಬರ್ 2ನಲ್ಲಿ ಸೀಲ್ಡ್ ಇರಲಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್. ಹೀಗಾಗಿ ಇದು ತೊಂದರೆ ಆಗಿದೆ ಸರ್. ನಾವು ಸೆಕೆಂಡ್ ಪೇಪರು ಅಟೆಂಡ್ ಮಾಡಲ್ಲ ಸರ್. ಉಪಯೋಗ ಇಲ್ಲ ಸರ್. ಈಗ 2 ಪೇಪರ್ ಬರೆದಾಗ ಮಾತ್ರ PDO ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಈಗ ಒಂದು ಪೇಪರ್ ಬರೆದು ಇದು ಒಂದು ಪೇಪರ್ ಬಿಟ್ಟು 2ನೇ ಪೇಪರ್ ಬರೆದ್ರೆ ಅವಕಾಶನೇ ಇಲ್ಲ. ಈಗ ಕಡ್ಡಾಯ ಕನ್ನಡ ಪತ್ರಿಕೆನೇ ಬರಲಿಲ್ಲ ಅಂದರೆ ನಮ್ಗೆ ಅವಕಾಶ ಇರಲ್ಲ ಸರ್. ಕಡ್ಡಾಯ ಕನ್ನಡ ನೀನು ಬರೆದಿದ್ದೀವಿ, ಅದು ಚೆನ್ನಾಗಿ ಬರೆದಿದ್ದೀವಿ. ಆದರೆ ಈಗ ಫಸ್ಟ್ ಪೇಪರೇ ಬರೆದಿಲ್ಲ ಅಂತ ಸೆಕೆಂಡ್ ಪೇಪರ್ ತೊಗೊಂಡು ಉಪಯೋಗ ಏನಿದೆ ಸರ್?
ಬೆಳಗ್ಗೆ ಅದು GK ಪೇಪರ್ ಇತ್ತು ಸರ್, ಈಗ ಕಮ್ಯುನಿಕೇಷನ್ ಪೇಪರ್ ಇದೆ ಸರ್. ಕಮ್ಯುನಿಕೇಷನಲ್ಲಿ ಕಂಪ್ಯೂಟ್ರು, ಇಂಗ್ಲೀಷು, ಕನ್ನಡ ಇರುತ್ತೆ ಸರ್. ಅವು ಚೆನ್ನಾಗಿ ಪ್ರಿಪ್ರೇಷನ್ ಆಗಿದ್ದೀವಿ ಸರ್. ಆದರೆ ಒಂದು ಪೇಪರ್ ಬರೆದ್ರೆ ವ್ಯಾಲಿಡ್ ಆಗಲ್ಲ ಸರ್. ಅದಕ್ಕೆ ದಯವಿಟ್ಟು ಹೇಳ್ತಾಯಿದ್ದು ಮರುಪರೀಕ್ಷೆ ಆಗಬೇಕು. ದಯವಿಟ್ಟು ನಾವು ಎಲ್ಲರಲ್ಲಿ ಮಾನ್ಯ ಮಂತ್ರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ, ಏನಂತಂದರೆ ಇದು ಮರುಪರೀಕ್ಷೆ ಆಗಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತ ನಾನು ಬಯಸ್ತೀನಿ ಸರ್. ಧನ್ಯವಾದಗಳು. ಶಿವಕುಮಾರ್.